ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಕಂಚಗಾರ ಬೀದಿಯಲ್ಲಿ ಬಕ್ರೀದ್ ಹಬ್ಬದಂದೇ ಕೊಲೆಯಾಗಿದ್ದ ಗುಲ್ಮರ್ ಭಾನು ಪ್ರಕರಣದಲ್ಲಿ ಪೊಲೀಸರು ದೂರು ನೀಡಿದರೂ ಕೂಡ ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಸಂಬಂಧಿಕರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿರ್ತಕ್ಕಂಥ ಅವರು ಮದುವೆಯಾಗಿ 14 ವರ್ಷಗಳಾಗಿದ್ವು. ಅಂದು ನಮ್ಮ ತಂದೆ ತಾಯಿ ಕಾಲ್ ಹಿಡಿದು ಈಕೆಯನ್ನೇ ಮದುವೆ ಮಾಡ್ಕೊಳ್ತೀನಿ, ಇಲ್ಲಾಂದ್ರೆ ನಾನು ಸತ್ತೋಗ್ಬಿಡ್ತೀನಿ ಅಂತ ಗೋಗರ್ದು ಮದುವೆ ಆಗಿದ್ದ. ಆದ್ರೆ ಮದುವೆಯಾದ 1 ವರ್ಷವೂ ಕೂಡ ಆಕೆಯನ್ನು ಚೆನ್ನಾಗಿ ನೋಡ್ಕೊಳ್ಳಿಲ್ಲ. ದಿನನಿತ್ಯ ದೈಹಿಕ ಹಾಗೂ ಮಾನಸಿಕ ಕಿರುಕುಳವನ್ನ ನೀಡ್ತಾ ಇದ್ದ ಗುಲ್ಮರ್ ಬಾನು ಮದುವೆಯಾದ ದಿನದಿಂದಲೂ ಕೂಡ ನರಕ ಯಾತನೆಯನ್ನ ಅನುಭವಿಸಿದ್ದಾಳೆ. ಅವಳ ಮಗಳ ಕೈ ಮೇಲೆ ಒಂದು ಚೂರು ಜಾಗ ಇಲ್ಲದಂತೆ ಗಾಯಗಳಿದ್ದವು. ಅಷ್ಟರ ಮಟ್ಟಿಗೆ ಆಕೆಯನ್ನ ಹಿಂಸಿಸಿ ಕೊಲೆಯನ್ನು ಮಾಡಲಾಗಿದೆ. ಇನ್ನು ಆಕೆಯ ಅತ್ತೆ ಮನೆಯವರು ಹತ್ಯೆಗೈದು ಆತ್ಮಹತ್ಯೆ ನಾಟಕವನ್ನ ಆಡ್ತಾ ಇದ್ದಾರೆ. ಈಗ ಮೇಲಿಂದ ಬಿದ್ದು ಸತ್ತಿದ್ದಾಳೆ ಅಂತ ಸುಳ್ಳು ಕಥೆಯನ್ನ ಕಟ್ಟಿ ಹೆಣವನ್ನ ತಂದು ಹಾಕಿ ಹೋಗಿದ್ದಾರೆ. ಇನ್ನು ದೂರು ದಾಖಲಾಗಿದ್ರು ಕೂಡ ಪೊಲೀಸರು ಇವರೆಗೂ ಕೂಡ ಆಕೆಯ ಗಂಡ ಅತ್ತೆ ಮಾವನನ್ನ ಬಂಧಿಸಿಲ್ಲ. ನಮ್ಗೆ ನ್ಯಾಯ ಬೇಕು ಅಂತ ಮೃತನ ಕುಟುಂಬಸ್ಥರು ಆಗ್ರಹಿಸಿದ್ದಾರೆ. ಅವ್ರು ನನ್ನ ಕಸಿನು. ನಿನ್ನೆ ಬಕ್ರೀದ್ ಹಬ್ಬದ ದಿನ ಸಾವಾಗಿದೆ ಅಂತ ಅತ್ತೆ ಮನೆ ಕಡೆಯಿಂದ ಫೋನ್ ಬಂತು. ಆಕಸ್ಮಿಕವಾಗಿ ಸತ್ತಿದ್ದಾಳೆ ಮಾಡಿ ಮನೆಯಿಂದ ಬಿದ್ದು ಅಂತ. ಸರ್, ಆಕಸ್ಮಿಕ ಸಾವಾಗಿದ್ರೆ ಅತ್ತೆ ಎಲ್ಲಿ, ಗಂಡ ಎಲ್ಲಿ, ಮಾವ ಎಲ್ಲಿ? ಸರ್, ಅದು ಸಾವಲ್ಲ, ಅದು ಸೂಸೈಡ್ ಅಲ್ಲ, ಆಕಸ್ಮಿಕ ಸಾವಲ್ಲ ಸರ್. ಇವರು ಸಾಯಿಸಿರೋದು. ಆಲ್ರೆಡಿ ಕಂಪ್ಲೇಂಟು ಕೊಟ್ಟಿದ್ದೀವಿ, FIR ಕೂಡ ಆಗಿದೆ. ನೆನ್ನೆನೆ FIR ಆಗಿದ್ರು ಕೂಡ ಯಾರಿಗೂ ಕೂಡ ಅರೆಸ್ಟ್ ಮಾಡಿಲ್ಲ. ಗಂಡ ಆಗಲಿ ಅತ್ತೆ ಆಗಲಿ ಮಾವನಿಗಾಗಲಿ ಯಾರಿಗೂ ಅರೆಸ್ಟ್ ಮಾಡಿಲ್ಲ. ಏನಕ್ಕೆ ಇನ್ನೂ ಅರೆಸ್ಟ್ ಮಾಡಿಲ್ಲ ಸರ್? ಪೊಲೀಸ್ ಕಡೆಯಿಂದನೂ ಅಷ್ಟೊಂದು ಸಪೋರ್ಟ್ ಸಿಗ್ತಿಲ್ಲ. ಇವಾಗ ನನ್ನ ಕಸಿನ್ಗೆ ತಾಯಿ ಇಲ್ಲ, ಗುಲ್ಶಿರ್ ಬಾನು. ಅವಳಿಗೆ ತಾಯಿ ಇಲ್ಲ, ತಂದೆ ಸ್ವಲ್ಪ ಹಾರ್ಟ್ ಪೇಷಂಟು, ತಮ್ಮಂದಿರೋರೆಲ್ಲ ಚಿಕ್ಕವರು. ಮನೆ ಪರಿಸ್ಥಿತಿ ಅಷ್ಟೊಂದು ಹೇಳ್ಕೊಡೋ ಮಟ್ಟಿಗೆ ಇಲ್ಲ ಸರ್. ಮದುವೆ ಆಗಿ 14 ವರ್ಷದಿಂದನೂ ನಾವು ಕೇಳ್ತಾನೆ ಇದ್ವಿ ಸರ್. ಸಣ್ಣ ಚಿಕ್ಕ ಪುಟ್ಟ ಜಗಳ, ಗಲಾಟೆ, ಗಂಡ ಹೆಂಡತಿ ಮಧ್ಯೆ, ಅತ್ತೆ ಸೊಸೆ ಜಗಳ, ಇದೆಲ್ಲ ಕೇಳ್ಕೊಂಡೆ ತಂದೆ ಏನು ಮಾಡಿದ್ದಾರೆ, ಮಗಳಿಗೇನೆ ಬುದ್ಧಿವಾದ ಹೇಳಿ ಕಳಿಸಿದ್ದಾರೆ ಅವರು ಸರ್. ಕೊನೆಗೆ ಇವಾಗ ಅವ್ರು 100% ಅವರು 3 ಗಂಟೆಯಿಂದ FIR ಮಾಡಿಸಿ ಅಂತ ಸುಮ್ಮನೆ ಓಡಾಡಿಸ್ತಾರೆ. ನೀವು ಅಲ್ಲಿ ಹೋಗಿ, ಇಲ್ಲಿ ಬನ್ನಿ, ಈ ಥರ ಬರ್ಕೊಡಿ, ಈ ಥರ ಬೇಡ, ಆ ಥರ ಬರ್ಕೊಡಿ, ಆ ಥರ ಬೇಡ, ಈ ಥರ ಬರ್ಕೊಡಿ ಸರ್. ಅವ್ರು ದುಡ್ಡವರು ಏನಾದರೂ ಮಾಡಿಸ್ತಾರೆ ಅವರು. ನಮಗೆ ನಾವು ಬಡವರು ಇರ್ಬೋದು, ನಿಮಗೆ ನ್ಯಾಯ ಬೇಕು ಸರ್. ದುಡ್ಡಿರೋರಿಗೆ ನ್ಯಾಯನ, ದುಡ್ಡಿರೋರಿಗೆ ಒಂದು ನ್ಯಾಯ, ದುಡ್ಡಿಲ್ದೇ ಇರೋರಿಗೆ ಒಂದು ನ್ಯಾಯನ. ಏನು ಮಾಡ್ತಿದ್ದೀವಿ? ನಿಮ್ಮ ಕಾನೂನು ಸಪ್ರೇಟ್ ಇದೆಯಾ? ಕೊಟ್ಟಿರೋದಯ್ಯ ಎಲ್ಲ ಕೊಟ್ಟಿರೋದು. ನನ್ನ ಕಸಿನ್ ಸರ್ ಅವಳು. ಸರ್, ನಿನ್ನೆ 3 ಗಂಟೆಗೆ ಫೋನ್ ಬಂತು. ಅವ್ರ ತಮ್ಮನಿಗೆ ಫೋನ್ ಬಂತು, ಈ ಥರ ಸಾವಾಗಿದೆ, ಇಲ್ಲಿದೆ ಬನ್ನಿ ಅಂತ. ಅಲ್ಲಿ ಹೋಗಿ ನೋಡಿದರೆ ಆಸ್ಪತ್ರೆ ಕಡೆಯಿಂದನೇ ಮಾಡಿದ್ರು ಸರ್. ಈ ಥರ ಬಾಡಿ ಇದೆ ನಿಮ್ಮ ಮನೆಯದು, ಬನ್ನಿ ಅಂತ ಆಸ್ಪತ್ರೆ ಕಡೆಯಿಂದ ಅವ್ರ ತಮ್ಮನಿಗೆ ಫೋನ್ ಬಂತು. ಅಲ್ಲಿ ಅವರು ಇದ್ರು ಅಲ್ಲಿ. ಅವ್ರ ಕಡೆಯಿಂದನೂ ಬಂತು, ಮತ್ತು ಇವ್ರಿಗೆ ಅವ್ರ ತಮ್ಮನಿಗೆ ಆ ಕಡೆಯಿಂದನೂ ಬಂತು ಫೋನ್. ಆಸ್ಪತ್ರೆ ಕಡೆಯಿಂದ ಫೋನ್ ಬಂದಾಗ ನಾವು ಇಲ್ಲಿಂದ ಹೋದ್ವಿ. ಅಲ್ಲಿ ಹೋಗಿ ನೋಡಿದ್ರೆ ಡೆಡ್ ಬಾಡಿ ಸುಮ್ಮನೆ ಹಂಗೆ ಬಿದ್ದಿದೆ ಸರ್. ಯಾರೂ ಇಲ್ಲ ಡೆಡ್ ಬಾಡಿ ಹತ್ರ. ಆಕಸ್ಮಿಕ